ಬಡತನದ ಕಾರಣಕ್ಕೆ ಶಾಲೆ ಬಿಟ್ಟ ಟೀ ಕಪ್ ಹಿಡಿದು ನಗುತ್ತಿರುವ ಈ ಹುಡುಗನ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಮಾಹಿತಿ. ಎಲ್ಲರಿಗೂ ಗಿರ್ಮಿ ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸಾಮಾಜಿಕ ಜಾಲತಾಣದಲ್ಲಿ ಚಹಾ ಕಪ್ ಹಿಡಿದು ನಗುವ ವಿಡಿಯೋ ವೈರಲ್ ಆಗಿದ್ದು ಹುಡುಗನ ಬದುಕು ಈಗ ಬದಲಾಗಿದೆ. ಬಡತನದಿಂದ ಶಾಲೆ ಬಿಟ್ಟಿದ್ದ ಈ ಬಾಲಕ ಈಗ 10ನೇ ತರಗತಿ ಪಾಸಾಗಿ ಲಕ್ಷಾಂತರ ಜನರಿಗೆ ಮಾದರಿಯಾಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಚಹಾ ಕಪ್ ಹಿಡಿದು ನಗುತ್ತಲೇ ಕೈ ಸುಟ್ಟುಕೊಂಡು ಚಹಾವನ್ನು ಮತ್ತೊಂದು ಕೈಗೆ ಬದಲಾಯಿಸುವ ಬಡ ಹುಡುಗನ ವಿಡಿಯೋವನ್ನು ನೀವು ಎಲ್ಲೆಡೆ ನೋಡಿದ್ದೀರಿ. ಆದರೆ ಈ ನಗುವಿನ ಹುಡುಗನ ನಿಜ ಜೀವನದಲ್ಲಿ ಭಾರಿ ಕಷ್ಟವಿದೆ. ಕುಟುಂಬಕ್ಕಾಗಿ ಓದು ಅರ್ಧಕ್ಕೆ ನಿಲ್ಲಿಸಿದ್ದ ಈ ಬಾಲಕ ಒಂದೇ ಒಂದು ವಿಡಿಯೋದಿಂದ ಆತನ ಜೀವನವೇ ಬದಲಾಗಿದೆ ಅಂತಲೇ ಹೇಳಬಹುದು. ಬಡತನ ಎಂಬುದು ಕೇವಲ ಹೊಟ್ಟೆ ಹಸಿವೆಯಷ್ಟೇ ಹೆಚ್ಚಿಸುವುದಿಲ್ಲ, ಅದು ಕಾರಣ ಸುಂದರ ಕನಸುಗಳನ್ನು ಚಿವುಟಿ ಹಾಕುತ್ತದೆ. ಅವರ ದೃಢ ಸಂಕಲ್ಪ ಮತ್ತು ಅದೃಷ್ಟ ಕೈಜೋಡಿಸಿ ಎಂತಹ ಕಠಿಣ ಹಾದಿಯನ್ನು ಸಮಗೊಳಿಸಬಹುದು. 10ನೇ ತರಗತಿ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ತೇರ್ಗಡೆ ಹೊಂದುವ ಮೂಲಕ ಹೊಸ ಇತಿಹಾಸ ಬರೆದಿದ್ದಾನೆ ಅಂತಲೇ ಹೇಳಬಹುದು. ಅರುಣ್ SSLC ಉತ್ತೀರ್ಣರಾಗಿ 2 ವರ್ಷ ಕಳೆದರೂ ಆತನ ಪಾಸ್ ಆಗುವ ಹಿಂದಿದ್ದ ಒಂದು ವಿಡಿಯೋ ಕತೆ ಇದೀಗ ರಿವೀಲ್ ಆಗಿದೆ. ಅರುಣ್ ಬದುಕಿನಲ್ಲಿ ಪವಾಡ ಮಾಡಿದ ಈ ವೈರಲ್ ವಿಡಿಯೋ ಅಂತಲೇ ಹೇಳ್ಬೋದು. ಒಂದಾನೊಂದು ಕಾಲದಲ್ಲಿ ಅರುಣ್ ಬಡತನ ಬೇಗೆಯಿಂದ ತನ್ನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಯಿತು. ಶಾಲೆಗೆ ಹೋಗಬೇಕಿದ್ದ ವಯಸ್ಸಿನಲ್ಲಿ ಕುಟುಂಬಕ್ಕೆ ಆಧಾರವಾಗಲು ಕೆಲಸ ಸೇರಿದ್ದ. ಆದರೆ ಈತನ ಅಸಹಾಯಕತೆ ಮತ್ತು ಕಲಿಯುಗದ ಹಂಬಲದ ಬಗ್ಗೆ ತಯಾರಾದ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿತ್ತು. ಈ ವಿಡಿಯೋ ಅರುಣ್ ಜೀವನಕ್ಕೆ ದಿಕ್ಕನ್ನೇ ಬದಲಾಯಿಸಿತ್ತು. ಆ ವಿಡಿಯೋ ನೋಡಿದ ನೆಟ್ಟಿಗರು ತಮ್ಮ ದಾನಿಗಳು ಆತನ ಸಹಾಯಕ್ಕೆ ಧಾವಿಸಿದರು. ದಾನಿಗಳಿಂದ ಆರ್ಥಿಕ ಸಹಾಯ ಬರುತ್ತಿದ್ದಂತೆ ಕಮರಿ ಹೋಗಿದ್ದ ಕನಸುಗಳಿಗೆ ಮತ್ತೆ ರೆಕ್ಕೆ ಬಂದವು. ಜನರ ಪ್ರೋತ್ಸಾಹ ಮತ್ತು ಸರ್ಕಾರದ ನೆರವಿನಿಂದ ಅರುಣ್ ಮತ್ತೆ ಶಾಲೆ ಮೆಟ್ಟಿಲು ಹತ್ತಿದ. ಕಳೆದ ಕೆಲವು ವರ್ಷಗಳಿಂದ ಹಗಲಿರುಳು ಶ್ರಮಿಸಿ ಓದಿದ ಈತ ಈಗ 10ನೇ ತರಗತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಈ ಮೂಲಕ ತನ್ನ ಕನಸನ್ನು ನನಸು ಮಾಡಿಕೊಂಡ ಯಶಸ್ಸಿನ ಸಾಧಕ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಮುಂದಿನ ಸಿಗೋಣ. ಒಂದು ವಿಡಿಯೋ ಅವನ ಜೀವನವನ್ನೇ ಬದಲಾಯಿಸಿತು ಅಂತ ಹೇಳ್ತಾ ಏನು ಬೇಕಿದ್ರೂ ಆಗ್ಬೋದು ಗೈಸ್. ನಿಮ್ಮ ಶ್ರಮ ಹಾಕ್ತಾಯಿರಿ.